ಜಿಲ್ಲಾ ಆಸ್ಪತ್ರೆಗೆ ಅಂತೇಳಿ ಹಿಂದೆ ಭೂಮಿ ಸ್ವಾಧೀನ ಆಗಿತ್ತು. 1941 ಇಸ್ವಿನಲ್ಲಿ 22 ಎಕರೆ 6.5 ಕುಂಟೆ. 1948ರಲ್ಲಿ 17 ಎಕರೆ 26 ಕುಂಟೆ. ಅದೇ ರೀತಿ 1947ನೇ ಇಸ್ವಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಕಲ್ಲು ಕಟ್ಟಡ ಇದಕ್ಕೆ 21 ಎಕರೆ 31 ಕುಂಟೆ ಜಮೀನ ರೈತರಿಂದ ಭೂ ಸ್ವಾಧೀನ ಪಡಿಸ್ಕೊಂಡು ಅವ್ರ ಪರಿಹಾರ ನೀಡಿ ಮೈಸೂರು ಮಹಾರಾಜರು ಇದನ್ನ ರಾಜ್ಯ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ರು. ಈ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ನಾನು ಈಗಾಗಲೇ 3 ನೋಟಿಫಿಕೇಶನ್ಗಳಲ್ಲಿ ಖರಾಬು ಲ್ಯಾಂಡು ಸೇರಿ ಒಟ್ಟು 78 ಎಕರೆ 15 ಕುಂಟೆ ಜಮೀನು ಲಭ್ಯ ಇರುವ ಬಗ್ಗೆ ನಾನು ಹಿಂದೆನೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದೆ 22/12/2025ರಲ್ಲಿ. ಈ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಸರಿಯಾಗಿ ಯಾವುದೇ ಒಂದು ರೀತಿ ಕ್ರಮವನ್ನ ಜರುಗಿಸ್ತೇನೆ ಇವತ್ತು ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 360 ಕೋಟಿ, ಟ್ರಾಮಾ ಕೇರ್ ಸೆಂಟರ್ಗೆ 161 ಕೋಟಿ ಹಣ ಇವತ್ತು ಅದಕ್ಕೆ ಏನು 10 ಎಕರೆ ಜಮೀನು ಲಭ್ಯ ಇದೆ ಅಂತ ಹೇಳಿ ಬಿಮ್ಸ್ ಡೈರೆಕ್ಟರ್ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಈಗ 55 ಕೋಟಿ ಹಣ ಮುಂಗಡವಾಗಿ ಬರ್ತಾ ಇದೆ. ಆದ್ರೆ ಇಲ್ಲಿ ಖಾಲಿ ಜಾಗದ ಒಂದು ಸಮಸ್ಯೆ ತಲೆದೋರಿದೆ. ಇಂಥ ಸಂದರ್ಭದಲ್ಲಿ ಏನು ಒಂದು ನಗರಸಭಾ ಆಯುಕ್ತರು ಮತ್ತೆ ಮಂಡ್ಯ ತಾಲೂಕು ತಹಸೀಲ್ದಾರ್ ಅವರ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನದಿಂದಾಗಿ ಅಲ್ಲಿ ಏನು ಒತ್ತುವರಿ ಆಗಿದೆ ಜಾಗ ಇವತ್ತು ತೆರವುಗೊಳಿಸಲಿಕ್ಕೆ ಜಿಲ್ಲಾಡಳಿತ ಮುಂದಾಗ್ತಾ ಇಲ್ಲ. ಮತ್ತೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳು ಅಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಏನು ಭೂಮಿ ಸ್ವಾಧೀನ ಆಗಿತ್ತು ಅಷ್ಟು ಕೂಡ RTCಗಳನ್ನ ಈಗ ಇಂಡೀಕರಣ ಮಾಡಲಾಗಿದೆ ಪೂರ್ಣ. ಬಿಮ್ಸೆಸ್ಗೆ ಇವತ್ತು ಎಷ್ಟು ಎಕರೆ ಅಂತ ಹೇಳಿದ್ರೆ ಒಟ್ಟು 40 ಸರ್ವೆ ನಂಬರ್ಗಳು ಮತ್ತೆ ಅದ್ರ ಕೋಡ್ನಲ್ಲಿ ಇವರು ಸರ್ವೆಯನ್ನ ಕೂಡ ಮಾಡಿದ್ದಾರೆ. ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಏನು RTC ಪ್ರಕಾರ ಒಟ್ಟು 47 ಎಕರೆ 9 ಕುಂಟೆ ಬಂದಿದೆ RTC ಪ್ರಕಾರ ಖಾಲಿ ಜಾಗ. ಇವರು ಒಂದು ಸರ್ವೆ ರಿಪೋರ್ಟ್ ಈಗ ಏನು ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ಸರ್ವೆ ರಿಪೋರ್ಟ್ ನಲ್ಲಿ ಇದು ಸರ್ವೆ ಆಗಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಸರ್ವೆ ರಿಪೋರ್ಟ್ ನಲ್ಲಿ ಇಷ್ಟು ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಜಾಗ ತೋರಿಸಿದ್ದಾರೆ. ಅಂದ್ರೆ 39 ಎಕರೆ 33 ಕುಂಟೆ ಮಾತ್ರ ತೋರಿಸಿದ್ದಾರೆ. ಖರಾಬ್ ಲ್ಯಾಂಡ್ ಎಲ್ಗೆ ಹೋಗ್ತು? ಇದು ಒತ್ತುವರಿ, ಇದು ಜಾಗ, ಇದು ಮಂಡ್ಯ ಏನು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವೆಸ್ಟ್ ಪೊಲೀಸ್ ಸ್ಟೇಷನ್ ಇದೆ. ಈ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗನ ಹಿಂದೆ ಯಾರೋ ಅಬಕಾರಿ ದೊರೆ ಒಬ್ರು ಅವರು ಸರಾಯಿ ಸುಂಕ ಕಟ್ತೇನೆ ಅಬಕಾರಿ ಇಲಾಖೆಯವರು ಈ ಜಾಗನೇ ಜಿಲ್ಲಾಸ್ಪತ್ರೆ ಜಾಗನ ಬೇರೆಯವ್ರಿಗೆ ರಾಜ್ಯದಲ್ಲಿ ಮಾರಾಟ ಮಾಡಿದ್ದಾರೆ. 39 ಎಕರೆ 33 ಕುಂಟೆ ತೋರಿಸಿದ್ದಾರೆ ಈ ಸರ್ವೆನಲ್ಲಿ. ಇದು ತಪ್ಪು ಸರ್ವೆ, ಸ್ಯಾಟಲೈಟ್ ಸರ್ವೆ. ಇವರು ಖರಾಬ್ 78 ಎಕರೆ ನಾನು ಹೈಸ್ಕೂಲ್ ಜಾಗನ ಸೇರಿಸಿ ಹೇಳ್ತಾ ಇರೋದು. ವುಮೆನ್ಸ್ ಕಾಲೇಜು, ಮಹಿಳಾ ಸರ್ಕಾರಿ ಕಾಲೇಜು. ಈಗ 22.5 ಎಕರೆನು ಕಲ್ಕಟ್ಟಡಕ್ಕಾಗಿತ್ತು ಸರ್ಕಾರಿ ಪ್ರೌಢಶಾಲೆಗೆ. ಅದರಲ್ಲಿ 15 ಎಕರೆನ ಮಹಿಳಾ ಸರ್ಕಾರಿ ಮಹಾವಿದ್ಯಾಲಯಕ್ಕೆ 15 ಎಕರೆ ಹಸ್ತಾಂತರ ಮಾಡಿದ್ದಾರೆ. ಮಹಿಳಾ ವಿದ್ಯಾಲಯಕ್ಕೆ ಅದಕ್ಕೆ 15 ಎಕರೆ ಹಸ್ತಾಂತರ ಮಾಡಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ಅಂತೆ ಸರ್ವೆ ನಂಬರ್ 855/3ರಲ್ಲಿ ಟೌನ್ ಎಕ್ಸ್ಟೆನ್ಷನ್ಗೆ ಅಂತ ಹೇಳಿ 5 ಎಕರೆ 30 ಕುಂಟೆ ಖರಾಬ್ ಲ್ಯಾಂಡ್ ಇದೆ. ಅದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಅದರಲ್ಲಿ 2 ಎಕರೆ 31 ಕುಂಟೆ ಭೂ ಸ್ವಾಧೀನ ಆಗಿದೆ. 855/3ರಲ್ಲಿ ಖರಾಬ್ ಅದು ಟೌನ್ ಎಕ್ಸ್ಟೆನ್ಷನ್ಗೆ ಅಂತಿದೆ ಗೆಜೆಟ್ ನೋಟಿಫಿಕೇಶನ್. ಅದರಲ್ಲಿ 5 ಎಕರೆ 30 ಕುಂಟೆ ಇದೆ ಖರಾಬ್ ಲ್ಯಾಂಡ್ ಖರಾಬು. ಅದರಲ್ಲಿ 2 ಎಕರೆ 31 ಕುಂಟೆ RTC ಇಂಡೀಕರಿಸಿದ್ದಾರೆ. ಎಲ್ಲಿ ಬರುತ್ತೆ ನೋಡ್ಬೇಕಿದು ಸರ್ವೆ ನಂಬರ್ ಅಳತೆ ಬರುತ್ತೆ. ಇದು ಆಸ್ಪತ್ರೆ ಜಾಗ ಸೇರ್ಬೇಕು. ಈಗ ಯಾರು 3 ಎಕರೆ ಹೋಗಿದೆ ಹೇಳ್ತೀನಿ ಸರ್. ಇದು ಮೂರು ಗೆಜೆಟ್ ನೋಟಿಫಿಕೇಶನ್ ವಿತ್ ಖರಾಬು. ಈಗ ಇಲ್ಲಿ ಒಳಗಡೆ ಕಟ್ಟೆ ಜಾಗಗಳಿದೆ. ಇಲ್ಲಿ ನೋಡಿ, ಇಲ್ಲಿ ಕೆರೆ ಇದೆ, ಇಲ್ಲಿ ಕಟ್ಟೆ ಇದೆ ಆಸ್ಪತ್ರೆ ಒಳಗೆ. ಇದು ಕಲ್ಲು ಆಸ್ಪತ್ರೆ ಒಳಗಡೆ ಬರುವಂತ ಕಟ್ಟೆ. ಇದು ಹಳ್ಳ, ಇದು ಕೂಡ ಹಳ್ಳ. ಆಯ್ತಾ? ಇವೆಲ್ಲ ಎಷ್ಟು ಎಕರೆ ಅಂತೇಳಿ ಬರ್ಬೇಕು. ಇವು ಹಳ್ಳ, ಇದು ಕಟ್ಟೆ ಇದೆ, ಸರ್ಕಾರಿ ಕಟ್ಟೆ. ಇದು ಕೆರೆ. ಇವತ್ತು ಕೆರೆ ಇಲ್ಲ, ಅಲ್ಲಿ ಕಟ್ಟೆನೂ ಕೂಡ ಆಸ್ಪತ್ರೆ ಒಳಗಡೆನೆ ಬರುತ್ತೆ. ಇವೆಲ್ಲ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಬರಲ್ಲ. ಖರಾಬ್ ಲ್ಯಾಂಡ್ ಅಂತ ಕಾಣಿಸಿರ್ತಾರೆ ಅಷ್ಟನ್ನೇ. ಆ
ತಾವರ್ಗೆರೆ ರಸ್ತೆ ಹೋಗುವಂತದ್ದು ಕೂಡ ದಾಟಿ ಹೋಗ್ತದೆ. ಅಲ್ಲಿ ಏನ್ ಪೆಟ್ರೋಲ್ ಬಂಕು ಆ ಕಡೆ ಒತ್ತುವರಿ ಮಾಡಿದ್ದಾರೆ, ಆ ರಸ್ತೆ ದಾಟಿ ಹೋಗ್ತದೆ. ಅದು ಹಿಂದೆ ಎಷ್ಟು ಜನ ಇದ್ದಾಗ ರಸ್ತೆ ಮಾಡ್ಬಿಟ್ಟಿದ್ದಾರೆ ಆಸ್ಪತ್ರೆ. ಆ ಜಾಗನ ಕೆಲವರು ಅತಿಕ್ರಮಿಸಿದ್ದಾರೆ. ಈ ಈ ದೃಷ್ಟಿನಲ್ಲಿ ಇವರು ಹೈಸ್ಕೂಲ್ ಜಾಗನ ಸೊರೆ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಏನ್ ಮಂಡ್ಯ ಮಹಿಳಾ ಸರ್ಕಾರಿ ವಿದ್ಯಾಲಯ ಇದೆ, ಪ್ರಥಮ ದರ್ಜೆ ಕಾಲೇಜು ಮತ್ತೆ ಸರ್ಕಾರಿ ಹೈಸ್ಕೂಲ್ ಏನಿದೆ, ಅಲ್ಲಿ ಡಯಟ್ ಕೂಡ ಅವರು ಕೂಡ ಅತಿಕ್ರಮ ಬಂದು ಕಟ್ಟಡ ಕಟ್ಟಿದ್ದಾರೆ. ಆಸ್ಪತ್ರೆ ಜಾಗ ಅದು. ಮುಂದೆ ಹೈಸ್ಕೂಲ್ ಪ್ಲೇ ಗ್ರೌಂಡ್ ಏನಿದೆ ಅದು ಮೆಡಿಕಲ್ ಕಾಲೇಜ್ ಸೇರುವಂತ ಜಾಗ. ಹೌದು, ನಾನು 800 ಹೇಳಿದೆ. ಮತ್ತೆ 860ರಲ್ಲಿ ಒಟ್ಟು 7 ಎಕರೆ 32 ಕುಂಟೆ ಖರಾಬ್ ಇದೆ. ಅದರಲ್ಲಿ ಲ್ಯಾಂಡ್ ಅಕ್ವೈರ್ ಅದು 2 ಎಕರೆ 23 ಕುಂಟೆ. ಅಂದ್ರೆ 7 ಎಕರೆ 32 ಕುಂಟೆನಲ್ಲಿ 2 ಎಕರೆ 23 ಕುಂಟೆ ಲಕ್ಷ್ಮಮ್ಮ ವೈಫ್ ಆಫ್ ದಪ್ಪೇದಾರ್ ಸಿದ್ದನಾಯ್ಕ ಅವನ ಹೆಸರು ಇರ್ತದೆ. ಅದನ್ನ ಸ್ವಾಧೀನ ತಗೊಂಡಿದ್ದಾರೆ. ಅದರಲ್ಲಿ 5 ಎಕರೆ 9 ಕುಂಟೆ ಕೈ ಬಿಟ್ಟಿದ್ದಾರೆ ಅವರು. ಅದೆಲ್ಲ ಹೋಗ್ತು ನೋಡ್ಬೇಕು. 5 ಎಕರೆ 9 ಕುಂಟೆ ಖರಾಬು. 7 ಎಕರೆ 32 ಕುಂಟೆ ಇದೆ ಸರ್ವೆ ನಂಬರ್ 866ರಲ್ಲಿ. 5 ಎಕರೆ 9 ಕುಂಟೆ ಅದು ಇಲ್ವೇ ಇಲ್ಲ, ಇವ್ರು ತೋರ್ಸೇ ಇಲ್ಲ ಸರ್ವೆನಲ್ಲಿ ಖರಾಬ್ ಲ್ಯಾಂಡ್ ಎಲ್ಲೋಯ್ತು ಅಂತ. ಗೆಜೆಟ್ ನೋಟಿಫಿಕೇಶನ್ ಇದೆ. ಆಮೇಲೆ ಇದು ಸರಿ ಇದೆ. ಸರ್ವೆ ನಂಬರ್ 824/3ರಲ್ಲಿ ಒಟ್ಟು ವಿಸ್ತೀರ್ಣ 8 ಎಕರೆ 17 ಕುಂಟೆ ಇದೆ. ಅದ್ರ ಖರಾಬು 7 ಕುಂಟೆ ಇದೆ. ಅಕ್ವೇರು 8 ಎಕರೆ 17 ಕುಂಟೆ. 824/3 ಅದ್ರಲ್ಲಿ ಅಕ್ವೇರ್ ಆಗಿರೋದು 3 ಎಕರೆ 13 ಕುಂಟೆ. ಅಂದ್ರೆ ಬಾಕಿದು ಹೈಸ್ಕೂಲ್ ಹೋಗಿರ್ಬೋದು, ಅದು ಗೊತ್ತಿಲ್ಲ. ಅದ್ರ RTC ಮಾತ್ರ ಇಲ್ಲಿ 1 ಎಕರೆ 6 ಕುಂಟೆ, ಅಂದ್ರೆ 39 ಕುಂಟೆ ಕುಡಿಸಿದ್ದಾರೆ, 7 ಕುಂಟೆ ಖರಾಬ್ ಸೇರಿಸಿ. ನಾನು 78 ಎಕರೆ ಬರ್ದಿದ್ದೀನಿ ದೂರ್ನಲ್ಲಿ. ಇವರು ಎಷ್ಟು ಎಕರೆ ಅಂತ ತೋರ್ಸಾ ಇಲ್ಲ ಇಲ್ಲಿ. ನಾವು ಟೋಟಲಿ ಸರ್ವೆ ಮಾಡಿ ಅಂತ ಹೇಳ್ತಾ ಇರೋದು ಇದೇ ಉದ್ದೇಶಕ್ಕೆ. ಈಗ ಮೀರಾ ಶಿವಲಿಂಗ ಅವ್ರದ್ದು ಕೂಡ ಹೈಸ್ಕೂಲ್ ಜಾಗಕ್ಕೆ ಬರುತ್ತೆ. ಇಲ್ಲಿ DC ತಮ್ಮನವ್ರ ಬೀಗರು ಕೂಡ ಕಟ್ಟಡ ಕಟ್ಟಿದ್ದಾರೆ 20 ಕುಂಟೆ ವ್ಯಾಪ್ತಿನಲ್ಲಿ. ರೋಟರಿ ಕ್ಲಬ್ ಇದೆ. 99 ಬಿಲ್ಡಿಂಗ್ಗಳು ಅನಧಿಕೃತವಾಗಿ ಇಲ್ಲಿ ಕಟ್ಟಡ ಮಾಡಿದ್ದಾರೆ. ಬರೀ ಹೈಸ್ಕೂಲ್ ಮತ್ತೆ 2 ಜಾಗದಲ್ಲಿ 99. ನಾವು ಹೈಕೋರ್ಟ್ಗೆ ಇದನ್ನ ರಿಟ್ ಪಿಟಿಷನ್ ಅಲ್ಲಿ ನಾವು ಅದನ್ನ ಹೈಕೋರ್ಟ್ ಸಲ್ಲಿಕೆ ಮಾಡಿದ್ವಿ. 99 ಕಟ್ಟಡಗಳು ಅನಧಿಕೃತವಾಗಿದೆ ಅಂತ. ಹೈಕೋರ್ಟ್ ಫಸ್ಟ್ ನಾವು ಟೋಟಲಿ ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕಿದ್ದು. ಅದು ಇಲ್ಲಿ ಏನಾಗ್ತು ಅಂತ ಹೇಳಿದ್ರೆ, ಇವರು ತಮಿಳ್ ಕಾಲೋನಿಯನ್ನ ಅವ್ರಿಗೆ ಸೆಪ್ಟೆಂಬರ್ 7, 2015ರಲ್ಲಿ ಏನ್ ಆರ್ಡರ್ ಮಾಡಿದ್ರು, 1 ವರ್ಷದೊಳಗೆ ಅವರು ಪುನರ್ವಸತಿಯನ್ನ ಕಲ್ಪಿಸಿ ಅವ್ರನ್ನ ತೆರವುಗೊಳಿಸಿ ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು. ನಾವು ಇಲ್ಲಿ ಗೆಜೆಟ್ ನೋಟಿಫಿಕೇಶನ್ ತರಬೇಕಾದ್ರೆ ನಾವು 25 ದಿವಸ ಪತ್ರಕಾರ ವಿಭಾಗ ಮೈಸೂರಿನಲ್ಲಿ ನಾವು ಕ್ಯಾಂಪ್ ಮಾಡಿ, ಇದು ನಮ್ಗೆ ಲಾಸ್ಟ್ ಅಲ್ಲಿ ಸಿಕ್ಕಿದ್ದು. ಯಾಕಂದ್ರೆ ಗೆಜೆಟ್ ನೋಟಿಫಿಕೇಶನ್ ಎಲ್ಲೂ ಇರ್ಲಿಲ್ಲ. ನಾವು 25 ದಿವಸ ಮೈಸೂರಿಗೆ ಹೋಗಿ ಪತ್ರಕಾರ ವಿಭಾಗದಲ್ಲಿ ಹುಡುಕಿ ಈ ಗೆಜೆಟ್ ನೋಟಿಫಿಕೇಶನ್ ಗಳನ್ನ 3 ಲ್ಯಾಂಡ್ ಅಕ್ವಿಸಿಷನ್ ಮತ್ತೆ ಮಂಡ್ಯದಲ್ಲಿ ಇನ್ಯಾವ್ಯಾವು 1885 ಇಸ್ವಿಯಿಂದ ನಾವು ಗೆಜೆಟ್ ನೋಟಿಫಿಕೇಶನ್ ಗಳನ್ನ ಒಂದ್ ಕಡೆ ನೋಡ್ಕೊಂಡು ಬಂದ್ವಿ. ಇದು ಲಾಸ್ಟ್ ಅಲ್ಲಿ ನಮ್ಗೆ ಬೇಸರ ಆಗಿ ಇದೇನು ಸಿಕ್ಕಿಲ್ವಲ್ಲ ಅಂತ ಹೇಳಿದಾಗ ಕೊನೆಯಲ್ಲಿ ಇದು ಸಿಕ್ತು. ಪತ್ರಕಾರ ವಿಭಾಗ ಅಧಿಕಾರಿಗಳು ನಮ್ಗೆ ಬಹಳ ಸಹಕಾರ ಕೊಟ್ಟರು. ಆ ದೃಷ್ಟಿಯಲ್ಲಿ ನಾವು ಗೆಜೆಟ್ ನೋಟಿಫಿಕೇಶನ್ ತಂದು 2010ರಲ್ಲಿ ಏನು 2 ಎಕರೆ 33 ಕುಂಟೆ ಮಂಡ್ಯ ಜಿಲ್ಲಾಧಿಕಾರಿ PC ಜಾಫರ್ ಅವ್ರು ಮಂಜೂರು ಮಾಡಿದ್ರು. ಫಸ್ಟ್ ಅದಕ್ಕೆ ಸ್ಟೇ ತಂದ್ವಿ. ಆಮೇಲೆ ಬಾಕಿದು 5 ಎಕರೆ 25 ಕುಂಟೆ ಸ್ಟೇ ತಂದ್ವಿ. ಆಮೇಲೆ ಸೆಪ್ಟೆಂಬರ್ 7, 2015ರಲ್ಲಿ ಇವ್ರಿಗೆ ಪುನರ್ವಸತಿಯನ್ನ 1 ವರ್ಷದೊಳಗೆ ಕಲ್ಪಿಸಿ ಅವ್ರನ್ನ ತೆರವುಗೊಳಿಸಿ ಅಂತೇಳಿ ಆದೇಶ ಮಾಡಿದ್ರು. ಅನಂತರ ಇವರು ಟೈಮ್ಗಳನ್ನ ತಗೊಂಡ್ ಬಂದ್ರು. ನಾವು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿದ್ವಿ. ಇವರು ಕೋರ್ಟ್ಗೆ 1.5 ವರ್ಷ ಟೈಮ್ ಕೇಳಿದ್ರು ಡಾಕ್ಟರ್ MB ವೆಂಕಟೇಶ್ ಇದ್ದಾಗ. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಬಂದ ಮೇಲೆ ಇವರು ಕಾರ್ಮಿಕರಿಲ್ಲ ಅಂತೇಳಿ ಅವ್ರನ್ನ ಏರೋಪ್ಲೇನ್ ಕರ್ಕೊಬೋತಾ ಇದೀವಿ ಅಂತ ಹಂಗೆ ರೆಗ್ಯುಲೇಷನ್ ಮಾಡಿದ್ದಾರೆ. ಏರೋಪ್ಲೇನ್ ಕರ್ಕೊಬೋತಾ ಇದೀವಿ ಉತ್ತರ ಭಾರತದಿಂದ ಅಂತ ಆ ಕಾಂಟ್ರಾಕ್ಟ್ ಹೇಳಿದ್ದಾರೆ. ಆಮೇಲೆ ಇವರ ನಿರ್ಲಕ್ಷ್ಯ 36 ಕೋಟಿ 5 ಕೋಟಿ ಸಾಲಲ್ಲ ಅಂತ ಹೇಳಿದ್ರು. 5 ಕೋಟಿ 5 ಕೋಟಿ ಕೊಡಿಸ್ತು ದುಡ್ಡನ್ನ ನಾವು ಕಂಟೆಂಪ್ಟ್ ಹಾಕಿದಾಗ, ನ್ಯಾಯಾಂಗ ನಿಂದನೆ ಹಾಕಿದಾಗ. ಆಮೇಲೆ ಇವರು ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ರು, ಇವರು ಮಧ್ಯ ಹೋಗಿ ತಡೆಯಾಜ್ಞೆನ ತಂದ್ರು 23ರಲ್ಲಿ. ತಡೆಯಾಜ್ಞೆ ತಂದಿರುವಂತದ್ನ ತೆರವುಗೊಳಿಸ್ಬೇಕು. ಇವರು ಅಪೀಲ್ ಹಾಕಿ ತೆರವುಗೊಳಿಸ್ಬೇಕಿತ್ತು. ಹಿಂದೆನೆ 2009ನೇ ಇಸ್ವಿನಲ್ಲೇ 16 ಕೋಟಿ ವೆಚ್ಚದಲ್ಲಿ 576 ಮನೆ ಕಟ್ಟಲಿಕ್ಕೆ IHSDP ಯೋಜನೆ ಅಡಿಯಲ್ಲಿ ಇವರು ಹಣ ಮಂಜೂರಾಗಿ ಅವತ್ತೇ 3.25 ಕೋಟಿ ನಷ್ಟ ಆಗಿದೆ. ನಾವು ಹೈಕೋರ್ಟ್ ಹಾಕಿದ ತಕ್ಷಣ ಬೇಗ ಕಟ್ಟಿ RCC ವರ್ಗ ಹೋದ್ರು. ನಮ್ನ ಕೆಲವರು ಹುಚ್ಚರು ಅಂತಿದ್ರು, ಇವ್ರು ಸ್ಟೇ ತರಕ್ ಆಗ್ತದ ಅಂತ. ನಾವು ತಂದ್ವಿ, ನಿಲ್ಸಿದ್ವಿ, ಆರ್ಡರ್ ಮಾಡಿಸಿದ್ವಿ. ಅದಕ್ಕೆ ನಾವು ಬಹಳ ಕಷ್ಟಪಟ್ಟಿದ್ವಿ. 1 ಗಂಟೆಗೆ ಬೆಂಗಳೂರಿಂದ ಮಂಡ್ಯಕ್ಕೆ ಬರೋದು, ಪುನಃ 5 ಗಂಟೆಗೆ ಲಾಯರ್ ನೋಡ್ಲಿಕ್ಕೆ ಹೋಗೋದು, 1 ಗಂಟೆ ಮಧ್ಯರಾತ್ರಿ ಬಂದು ಪುನಃ 5 ಗಂಟೆಗೆ ನಾವು ಹೋಗಿದ್ವಿ ಈ ಕೇಸ್ ಗೆಲ್ಬೇಕಾದ್ರೆ. ಈಗ ಇಷ್ಟೆಲ್ಲಾ ಮಾಡಿ
ಇಷ್ಟೆಲ್ಲ ಫಾಲೋ ಅಪ್ ಮಾಡಿ ಈ ತಿಂಗಳು ಈ ವರ್ಷ ಫೆಬ್ರವರಿ 3ನೇ ತಾರೀಕು 7ನೇ ತಾರೀಕು 11ನೇ ತಾರೀಕು 3 ದಿವಸ ಕೋರ್ಟ್ ಬಂದಿದೆ ಇವ್ರದ. ಇವರು ಬೋರ್ಡ್ ಲಾಯರ್ ಇದಾರೆ, ಮೆಡಿಕಲ್ ಕಾಲೇಜು ಅವರು ವಕೀಲರು ನೇಮಕ ಮಾಡಿದ್ದಾರೆ, ನಗರಸಭೆ ವಕೀಲರು ಮಾಡ್ಕೊಂಡಿದ್ದಾರೆ, ಜಿಲ್ಲಾಧಿಕಾರಿಗಳು ಸರ್ಕಾರ ಪರವಾಗಿ ಅಡ್ವೊಕೇಟ್ ಜನರಲ್ ಇದ್ದಾರೆ. ಇಲ್ಲಿ ನಗರಸಭೆ ವಕೀಲರು ಏನ್ ಮಾಡಿದ್ದಾರೆ, ಅವರ ಸಂಬಂಧಿಕರು ಇಲ್ಲಿ ಒತ್ತುವರಿದಾರರು ಇದ್ದಾರೆ. ಅವ್ರೇನ್ ಮಾಡಿದ್ದಾರೆ, ಟೈಮ್ ಬೇಕು ಅಂತ ಹೇಳಿ ಕೇಳಿದ್ದಾರೆ, ಸಮಯಾವಕಾಶ ಕೊಡಿ ಕೋರ್ಟ್ಗೆ ಅಂತ. ಆ ಕೋರ್ಟ್ ಏನ್ ಮಾಡಿದೆ, ಮಧ್ಯಂತರ ಆದೇಶ ಮಾಡಿದೆ. ಸಮಯ ಕೊಟ್ಟು ಅದು ಮಧ್ಯಂತರ ಆದೇಶ ಮಾಡಿದ್ರು ಟೈಮು. ಇಂಥ ವಕೀಲರನ್ನ ನಗರಸಭೆಯವರು ನೇಮಕ ಮಾಡ್ಕೊಂಡಿದ್ದಾರೆ. ನಾವು ವಕೀಲರನ್ನ ಬದಲಾವಣೆ ಮಾಡಿ, ನಗರಸಭೆ ವಕೀಲರು ಮೊದಲು ಬದಲಾವಣೆ ಬೇಕು. ಅವ್ರು ಮಂಡ್ಯ ಜಿಲ್ಲೆಯವರು, ಅನ್ಕೇರವರು 20 ಫುಟ ಕೂತಿದಾರೆ ಅಲ್ಲಿ. ಅವ್ರ ಜಾಗ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇವ್ರು ಕೂಡಾವಳಿ ಮಾಡ್ಕೊಬಿಟ್ರೆ ಇವತ್ತು ಟ್ರಾಮಾ ಕೇರ್ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬೇರೆ ಬೇರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಹಣ ಬರುವಂತ ಸಂದರ್ಭದಲ್ಲಿ ಇವತ್ತು ಜಾಗ ಇಲ್ಲ ಅಂತ ಹೇಳಿ ಬುಡಾಡ್ತಾ ಇದ್ದಾರೆ. ಇವತ್ತು ಮಂಡ್ಯ ಜಿಲ್ಲಾಡಳಿತ ಇವತ್ತು ಸಂಪೂರ್ಣ ವಿಫಲ ಆಗಿದೆ. ಮತ್ತೆ ಈಗ ನಾವೇನು ನ್ಯೂ ತಮಿಳ್ ಕಾಲೋನಿ ಆಲ್ರೆಡಿ ಕೆರೆನಲ್ಲಿ ಬರುವಂತದ್ದು. ಇದಕ್ಕೆ ವೋಟ್ ಮಾಡಿದ್ದಾರೆ ಯಾರು, 24ನೇ ವಾರ್ಡ್ ಕೌನ್ಸಿಲರು ಶಕುಂತಳಮ್ಮ ಅಂತ, ಯಾರ ಕಣೆ ಶಕುಂತಳಮ್ಮ ಯಾರೋ ನಾಗಕೃಷ್ಣ ಅಂತ, ಬಿಜೆಪಿ ನಗರ. ಇವ್ರು ಮಾಡಿ ಇವ್ರು ಎಲ್ಲಿದೋ ಸ್ಟೇ ತಂದದ್ನ ನ್ಯೂ ತಮಿಳ್ ಕಾಲೋನಿ ಆಲ್ರೆಡಿ ಕೆರೆ, ಅದನ್ನ ಕೋರ್ಟ್ ಮಾಡಿ ಇವ್ರು ಕೋರ್ಟ್ ಸಬ್ಮಿಟ್ ಮಾಡೋರೆ. ಇಷ್ಟು ಜನದ್ದು ಇದಕ್ಕೂ ತಮಿಳ್ ಕಾಲೋನಿಗೂ ನ್ಯೂ ತಮಿಳ್ ಕಾಲೋನಿಗೂ ಏನ್ ಸಂಬಂಧ? ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ತಲೆ ಬೇಡವಾ? ಇದು ಈ ಕೇಸ್ ಯಾವುದು? ಇದನ್ನ ಯಾಕೆ ಈ ಕೋರ್ಟ್ಗೆ ತಂದಿದ್ದಾರೆ? ಅಲ್ಲಿ ನನ್ ಗೊತ್ತಿರುವ ಒಂದು 70 ಜನ 90 ಕುಟುಂಬನ ಹೋಗಿದೆ ಆಲ್ರೆಡಿ. ನಮ್ಗೆ 70 ಕುಟುಂಬ ಇರಬೇಕು ಅಷ್ಟೇ, 70 ಕುಟುಂಬ ಏನೋ ಹೋಗಿದ್ದಾರೆ. ಅದ್ ಬಿಟ್ಟು ಬಾಕಿಯವ್ರು ಇಲ್ಲೇ ಉಳ್ಕೊಂಡ್ರು. 186 ಮನೆಯೋ ಬಾಂಬೆ ಯೋಜನೆ ಕಟ್ಟಿರೋದು ಅವ್ರು ಉಳ್ಕೊಂಡಿದ್ದಾರೆ. 76 ಏನೋ ಬರುತ್ತದು, 176 186 ಬರುತ್ತದು ಬಾಂಬೆ ಯೋಜನೆ ಅಡಿ. ಅದು ಇಲ್ಲೆಲ್ಲ ಇದೆ ಅದು. ಮತ್ತೆ ಇವರು ಏನು ತಮಿಳ್ ಕಾಲೋನಿ ನಿವಾಸಿಗಳು ಅಂತ 576 ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ರು. ಸರ್ವೆ ಆದಾಗ 518ಕ್ಕೆ ಬಂತು. ಆಮೇಲೆ ಮತ್ತೆ 5 ಜನ ಅರ್ಜಿ ಕೊಟ್ರು, ನಾವಿದೀವಿ ಅಂತ ಹೇಳಿ. ಇಲ್ಲೇ ಇವರು ಏನಲ್ಲಿ ವಾಸ ಇದ್ದಾರೆ ತಮಿಳ್ ಕಾಲೋನಿಯವರು, ಇಲ್ಲೂ ಕೂಡ ಅವ್ರದ್ದು ವೋಟರ್ ಐಡಿ ಇದೆ, ಇಲ್ಲೂ ಕೂಡ ರೇಷನ್ ಕಾರ್ಡ್ ಇದೆ. ತಮಿಳ್ನಾಡಲ್ಲೂ ಕೂಡ ಇವ್ರದ್ದು ವೋಟರ್ ಐಡಿ ಇದೆ, ಅಲ್ಲೂ ಕೂಡ ರೇಷನ್ ಕಾರ್ಡ್ ಇದೆ, ಅಲ್ಲೂ ಕೂಡ ಮನೆಗಳಿದಾವೆ, ಅಲ್ಲೂ ಕೂಡ ಜಮೀನುಗಳಿದೆ. ಇಲ್ಲಿ ತಮಿಳ್ ಕಾಲೋನಿ ವಾಸಿ ಅಂತ ಏನ್ ಹೇಳಿದ್ದಾರೆ, ಅವರು 150ರಿಂದ 200 ಕುಟುಂಬಗಳು ಎತ್ತಕದಲ್ಲಿ ಮತ್ತೆ ಸುತ್ತಮುತ್ತ ಮಂಡ್ಯ ನಗರದ ಹೊರಭಾಗದಲ್ಲಿ 150ರಿಂದ 200 ಮನೆಗಳನ್ನ ಅವ್ರು ಸ್ವಂತ ಕಟ್ಕೊಂಡಿದ್ದಾರೆ. ಜಮೀನುಗಳು ಕೂಡ ತೆಗೆದಿದ್ದಾರೆ. ಇಲ್ಲಿ ಇವ್ರು 2 ಕಡೆ ಮತದಾನ ಮತ್ತೆ ರೇಷನ್ ಕಾರ್ಡ್ ಎರಡೂ ಕೂಡ ಹೊಂದಿದ್ದಾರೆ. ಮತ್ತೆ ಇವರು ಏನು ಜಯಲಲಿತಾ ಇದ್ದಾಗ ಇಲಾಖಾಸ ಮತ್ತೆ ಟಿವಿಗಳು ಕೊಟ್ಟರು, ಅವರು ಕೂಡ ಇಸಿದ್ದಾರೆ. ಅಲ್ಲೂ ಕೂಡ ರೇಷನ್ ತಗೊಳ್ತಾರೆ, ಇಲ್ಲೂ ಕೂಡ ರೇಷನ್ ತಗೊಳ್ತಾರೆ. ಡಾಕ್ಯುಮೆಂಟ್ಸ್ ಈಗ SI ನಡೀತಾ ಇದೆ. ಇವರು ತನಿಖೆ ಮಾಡಬೇಕು. 10ರಿಂದ 12 ಬಾರಿ ಸಭೆ ಹೋಗಿದ್ದಾರೆ ಪೊಲೀಸ್ ಕರ್ಕೊಂಡು. ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅವರು. ಜಿಲ್ಲಾಡಳಿತಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಅಷ್ಟು ಪೊಲೀಸ್ ಪ್ರೊಡಕ್ಷನ್ ತಗೊಂಡೋಗಿ. ಯಾರು ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ವೋಟರ್ ಕಾರ್ಡ್ ಕೊಟ್ಟಿಲ್ಲ, ರೇಷನ್ ಕಾರ್ಡ್ ಕೊಟ್ಟಿಲ್ಲ. ಅದನ್ನ ಹೈಕೋರ್ಟ್ ಚೀಫ್ ಜಸ್ಟಿಸ್ ಈ ಕೋರ್ಟ್ ಆರ್ಡರ್ ಮಾಡುವಾಗ ಬೋರ್ಡ್ ಲಾಯರ್ಗೆ ಸರ್ಕಾರದ ವಕೀಲರಿಗೆ ಹೇಳಿದ್ರು, ಅವರು ತಮಿಳುನಾಡು ಫಲಾನುಭವಿಗಳು, ಇಲ್ಲೂ ಫಲಾನುಭವಿಗಳು, ನನಗೆ ಗೊತ್ತಿದೆ, ನಾನು ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು ಎನ್ಕ್ವೈರಿಗೆ. ಅವತ್ತೆ 2 ಸ್ಟೇಟ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು. ಅದು ಹಾಗೆ ನಿಂತ್ಕೊಳ್ತು ಈ ಆರ್ಡರ್ ಮಾಡಿದ್ರು ತೆರವುಗೊಳಿಸಕ್ಕೆ. ಅವ್ರಿಗೆ ಹೇಳಿದ್ರು ಲಾಯರ್ಗೆ. ಅವತ್ತಿಂದ ಗೊತ್ತಿದೆ ನಮ್ಗೆ. ಇವರು MP ಎಲೆಕ್ಷನ್ ಮಾತ್ರ ಇಲ್ಲಿ ವೋಟ್ ಮಾಡ್ತಾರೆ, ML ಎಲೆಕ್ಷನ್ ಸ್ಥಳೀಯ ಸಂಸ್ಥೆಗೆ ಅಲ್ಲಿ ಹೋಗಿ ವೋಟ್ ಮಾಡ್ತಾರೆ. ಇಲ್ಲಿ ML ಎಲೆಕ್ಷನ್ ಇಲ್ಲಿ ವೋಟ್ ಮಾಡ್ತಾರೆ. MP ಮಾತ್ರ ಮಂಡ್ಯದಲ್ಲೇ ಮಾಡ್ತಾರೆ ವೋಟ್ನ. ಇವರು ಅಲ್ಲಿ ಇಲ್ಲ ವಾಸ. ಇಲ್ಲಿ ವಾಸ ಇರ್ತಕ್ಕಂಥವ್ರು ಯಾರು? ಈ ಗುತ್ತಿಗೆದಾರರು, ಮೇಸ್ತ್ರಿಗಳು, ಈ ಕಾಂಕ್ರೀಟ್ ಮಿಷಿನ್ಗಳನ್ನ ಇಟ್ಕೊಂಡು ಇವ್ರಿಗೆ ಅಲ್ಲಿ ವಾಸ ಇರ್ಲಿಕ್ಕೆ ಬಿಟ್ಕೊಟ್ಟಿದ್ದಾರೆ. ಯಾರು? ಇವರು ತಮಿಳ್ ಕಾಲೋನಿ ವಾಸಿ ಬೇರೆ ಬೇರೆ ಕಡೆ ಇದ್ದಾರೆ. ಇವರು ಸ್ವಂತ ಮನೆಗಳನ್ನು ಕಟ್ಕೊಂಡಿದ್ದಾರೆ, ಚೆನ್ನಾಗಿ ಮನೆಗಳು ಕಟ್ಟಿದ್ದಾರೆ, ಒಳ್ಳೆ ಬಡ್ಡಿವಾರವನ್ನು ಮಾಡ್ತಾರೆ, ಜಮೀನುಗಳಿದೆ, ಹಣಕಾಸಿನಲ್ಲಿ ಸುಸ್ಥಿತಿಲಿ ಇದ್ದಾರೆ. ಆಯ್ತಾ? ಇವ್ರನ್ನ ಮತ್ತೆ ಈಗ ಇಶ್ಯೂ ಇರೋದು ಎಷ್ಟು? 5 ಎಕರೆ 25 ಗುಂಟೆ ಹೈಕೋರ್ಟ್ ಸ್ಟೇ ಕೊಟ್ಟಿರೋದು. ಇನ್ ಬಾಕಿ ಜಾಗ ತೆರವುಗೊಳಿಸಲಿಕ್ಕೆ ನಾವು ಮಂಡ್ಯ ಜಿಲ್ಲಾಡಳಿತಕ್ಕೆ 5 ಎಕರೆ 25 ಗುಂಟೆ ಬಿಟ್ಟು ಈಗ ಸ್ಟೇ ಇದೆ, ಅದು ಕೋರ್ಟ್ ಅಲ್ಲಿ ಬರುತ್ತೆ. ಈಗ ಬೋರ್ಡ್ನವರು ಅದನ್ನ ಹಾಕಿದ್ದಾರೆ. ಈಗ ಅದು ಯಾವಾಗ ವಿಚಾರಣೆ ಬರುತ್ತೆ, ನಾವು ಫೋರ್ಸ್ ಮಾಡ್ತಾ ಇದೀವಿ. ಇವರು ವಕೀಲರುಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ನಿಮ್ಸ್
ಉಳಿದಂತೆ ಯಾವುದಕ್ಕೂ ಸ್ಟೇ ಇಲ್ಲ. ನಾವು ಕೊಟ್ಟಿರುವಂತದ್ದು ಕಂಪ್ಲೇಂಟ್ ಅದನ್ನೇ ತೆರವುಗೊಳಿಸ್ಬೇಕು ಅಂತ. ಕೋರ್ಟ್ ಆದೇಶ ಅಲ್ಲ, ಒತ್ತುವರಿ. ಈಗ ಮಿಮ್ಸ್ ಅಲ್ಲಿ ಬಂದಿದೆಯಲ್ಲ, ಇದು RTC ಕೂತಿದೆಯಲ್ಲ, ಅವ್ರು ನಾವು ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹಿಂದೆ, ಅವ್ರು ಏನು ಅಕ್ರಮವಾಗಿ ಮಂಜೂರು ಮಾಡಿದ್ದು ಖಾತೆ ಮಾಡಿದ್ದಾರೆ, ಅವುಗಳನ್ನ ರದ್ದುಪಡಿಸಿ ಅಂತ ಹೇಳಿ ಕೊಟ್ಟಿದ್ದೀವಿ. ರೋಟರಿ ಸಾಲೇನು ತೆರವುಗೊಳಿಸ್ಬೇಕು. ಹೌದು, IMA ತೆರವುಗೊಳಿಸ್ಬೇಕು. ಅವ್ರು ಏನ್ ಮಾಡ್ತಾರೆ, ನೋಟಿಸ್ ಕೊಡಿ ಕೂತಿದ್ದಾರೆ. ನೋಟಿಸ್ ಕೊಟ್ರೆ ಹೈಕೋರ್ಟ್ ಸ್ಟೇ ತರಬೇಕು ಅಂತಿದ್ದಾರೆ. ಇವರು ಜಾಗ ಈಗ ನನ್ನ ಹೆಸರಿನಲ್ಲಿ RTC ಇದೆ, ನನ್ ಜಾಗ, ನಾನು ಓನರ್ ಆಫ್ ಲ್ಯಾಂಡ್. ಅವನ್ ಹೆಂಗ್ ಬಂದು ಕೂತನಲ್ಲಿ ಕಟ್ಟಡ ಹೆಂಗ್ ಕಟ್ತಾ ಅದಕ್ಕೆ? ಅದಕ್ಕೆ 7 ವರ್ಷ ಇದು ಜೈಲ್ ಶಿಕ್ಷೆ ಇದೆ. DC ಅವ್ರಿಗೆ ಪದೇ ಪದೇ ಭೇಟಿ ಆಗ್ತಾ ಇದೀವಿ, ಜಿಲ್ಲಾಡಳಿತ ಭೇಟಿ ಆಗ್ತಾ ಇದೀವಿ, ಸ್ಲಂ ಬೋರ್ಡ್ ಸೆಕ್ರೆಟರಿ ಮತ್ತೆ ಕಮಿಷನರ್ ಅವರೆಲ್ಲ. ಸ್ಲಂ ಬೋರ್ಡ್ ಇಂಪಾರ್ಟೆಂಟ್ ಇದರಲ್ಲಿ. ಅವರು ಕೂಡ ವಕೀಲರು ಇಟ್ಕೊಂಡಿದ್ದಾರೆ. ವಕೀಲರಿಟ್ಟು ಅವರು ಕೂಡ ಅದು ಬರಲ್ಲ. ಅವರು ಜಿಲ್ಲಾಧಿಕಾರಿಗಳು ಕೇಳಬೇಕು. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ, ಯಾವ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅನ್ನೋ ಗೊತ್ತಿಲ್ಲ. ಏನು ಅಧಿಕಾರಿಗಳು ಹೈಕೋರ್ಟ್ಗೆ ಫೆಬ್ರವರಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಯಾರೋ ಫೋನ್ ಮಾಡಿದ್ದಾರೆ, ಅವ್ರು ವಾಪಸ್ ಬಂದಿದ್ದಾರೆ. ಅವ್ರು ಕೋರ್ಟ್ಗೆ ಅಟೆಂಡ್ ಆಗಿಲ್ಲ. ಯಾವ್ದೋ ಒಂದು ದೂರವಾಣಿ ಕರೆ ಅವ್ರು ಬಂದಂತದ್ದು, ಯಾವ್ದೋ ಒಂದು ಗೊತ್ತಿಲ್ಲ, ಫೋನ್ ವಾಪಸ್ ಬರ್ತಾರೆ. ಹೈಕೋರ್ಟ್ಗೆ ಹೋಗಲ್ಲ ಅವರು, ಹೈಕೋರ್ಟ್ ಹೋಗ್ತಾ ಇರೋರು ವಾಪಸ್ ಬರ್ತಾರೆ. ಇವತ್ತು 36 ಕೋಟಿ ಖರ್ಚು ಮಾಡಿದ್ದಾರೆ. ಎಲ್ಲ ಬಾಕ್ಲುಗಳು ಕಿಟಕಿಗಳೆಲ್ಲ ಹೊಡೆದಾಕಿದ್ದಾರೆ. ಟ್ಯಾಂಕಿಗಳು ಎಲ್ಲ ಮುರ್ಕೊಂಡು ಬಿದ್ದಿದ್ದಾವೆ. ಇದಕ್ಕೆ ಯಾರು ಹೊಣೆ? ಈಗ ಅದು ಹೋದ್ರೆ ಇನ್ಯಾರು ಹೋಗಲ್ಲ ಅಲ್ಲಿ. ಇವರು MLA ಅವಲ್ಲೇ ಶಾಸಕರು ಈಗ ಬೇರೆಯವ್ರಿಗೆ ಆ ಮನೆಗಳನ್ನ ಕೊಡಿಸ್ಲಿಕ್ಕೆ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಬರ್ಸಿದ್ದಾರೆ. ಅಲ್ಲಿಗೆ ಅದನ್ನ ತಮಿಳ್ ಕಾನೂನಿ ಏನು ಕೊಟ್ಟಿದಾರ ಅವ್ರು ಹೋಗ್ತಾ ಇಲ್ಲ. ಇದನ್ನ ಬೇರೆಯವ್ರು ಕೊಡಿ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಇರುವಂತದ್ನ ಮುಖ್ಯಮಂತ್ರಿ ಕ್ರಮ ತಗೊಳಕ್ಕಾಗತ್ತಾ? ಕ್ಯಾಬಿನೆಟ್ ಕ್ರಮ ತಗೊಳಕ್ಕಾಗತ್ತಾ? ಹೌದು, ಇವ್ರು ಬರ್ರಿ ಹೇಳಿದಾರೆ. ಇದು ನಾನು ನಿಮ್ಗೆಲ್ಲ ವಿಡಿಯೋ ಹಾಕಿದ್ರು, ಅವ್ರನ್ನ MLA ವಿಡಿಯೋ ಹಾಕಿದ್ರು. ಕುಮಾರ್ ಯಾರ MLA ಪಾರ್ಟಿ ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ. ಈಗ ಹೈಕೋರ್ಟ್ ನಲ್ಲಿ ನಾವು ಸರ್ಕಾರದ ಅಧಿಕಾರಿಗಳು ಮಾತ್ರ ಪಾರ್ಟಿ ಮಾಡ್ಲಿಕ್ಕೆ ಬರುತ್ತೆ. MLA ಮಂತ್ರಿ ಸಚಿವರು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ ಹೈಕೋರ್ಟ್ ನಲ್ಲಿ. ಅವ್ರು ಏನಿದ್ರು ಸರ್ಕಾರದ ಅಂಗ ಅಷ್ಟೇನೆ. ಏನಿದ್ರು ಅಧಿಕಾರಿಗಳೇ ಮಾಡ್ಬೇಕು. ನಾವು ಮುಖ್ಯ ಕಾರ್ಯದರ್ಶಿನೂ ಮಾಡಿದೀವಿ, ಹೈಯರ್ ಎಜುಕೇಶನ್, ಮೆಡಿಕಲ್ ಎಜುಕೇಶನ್, ಮತ್ತೆ ಸ್ಲಂ ಬೋರ್ಡ್ ಎಲ್ಲರೂ ಮಾಡಿದೀವಿ ನಾವು. ಮತ್ತೆ ಹೈಸ್ಕೂಲ್ ಟೀಚರ್ ಹೆಡ್ ಮಾಸ್ಟರ್ನು ಬಿಟ್ಟಿಲ್ಲ ನಾವು. ಹೈಸ್ಕೂಲ್ ಹೆಡ್ ಮಾಸ್ಟರ್, ಫಸ್ಟ್ ಗ್ರೇಡ್ ಕಾಲೇಜು, PUC ಕಾಲೇಜು ಪ್ರಿನ್ಸಿಪಾಲು, ಮಹಿಳಾ ಸರ್ಕಾರಿ ಮಹಾವಿದ್ಯಾಲಯ ಪ್ರಿನ್ಸಿಪಾಲು, ಮತ್ತೆ ಇವರು MIMS ಡೈರೆಕ್ಟ್ರು, MIMS MS ಅಂದ್ರೆ ಮೆಡಿಕಲ್ ಸೂಪರಿಂಟ್ ಬರ್ತಾರಲ್ಲ, ಅಷ್ಟು ಜನ, ಮತ್ತೆ ಮೆಡಿಕಲ್ ಎಜುಕೇಶನ್ ಸೆಕ್ರೆಟರಿ ಎಲ್ಲಾರನ್ನೂ ಪಾರ್ಟಿ ಮಾಡಿದೀವಿ. ಅಷ್ಟು ಜನನು ಪಾರ್ಟಿ ಮಾಡಿ ನಾವು ಕೋರ್ಟ್ಗೆ ಹಾಕಿದ್ವಿ. ತಡೆಯಾಜ್ಞೆ ತೆರವು ಮಾಡ್ಲಿಕ್ಕೆ ನಗರಸಭೆ ವಕೀಲರೇ ಅಡ್ಡಿಯಾಗಿದ್ದಾರೆ. ಇಂಥ ವಕೀಲರನ್ನು ಇಟ್ಕೊಂಡಿದ್ದಾರೆ. SC ಶಿವರಾಮ ಅಂತ ಅನಕೇರಿ ಅವರು. ಅವ್ರು ಬದಲಾವಣೆ ಮಾಡ್ಬೇಕು ಮೊದಲು. ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ಲಂ ಬೋರ್ಡ್ ಅವ್ರು ಬಹಳ ಇಂಟ್ರೆಸ್ಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಅವರ ಜವಾಬ್ದಾರಿ ಇದೆ. ಅವರು 5 ಎಕರೆ 25 ಗುಂಟೆಗಿದ್ದಾರೆ. ಬಾಕಿದು ಜಮೀನು ಯಾಕೆ ತೆರವುಗೊಳಿಸಲ್ಲ? ಅದನ್ನ ಜಿಲ್ಲಾಧಿಕಾರಿಗಳು ಯಾರು ಒತ್ತಡ ತರ್ತಾ ಇದಾರೆ ಅಂತ ಗೊತ್ತಿಲ್ಲ. ಮೊದಲು ಇಂಟ್ರೆಸ್ಟ್ ಆಗಿದ್ರು, ಬಂದಂತ ಎಲ್ಲಾ ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ಇದ್ರು. ಎಲ್ಲಾ ಉಸ್ತುವಾರಿ ಸಚಿವರು ಕೂಡ, ಗೋಪಾಲಯ್ಯ ಇರ್ಬೋದು, ನಾರಾಯಣಗೌಡ ಇರ್ಬೋದು, ಮತ್ತೆ ಸುಧಾಕರ್ ಅವರು ಏನು ಸದನದಲ್ಲಿ ನಾವು ತೆರವುಗೊಳಿಸ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇದ್ದೇನೆ ಅದಿದೆ, ಅದು ಭರವಸೆ ಸಮಿತಿ ಮುಂದೆ ಹೋಗ್ಬೇಕು. ಇವರು ಹೈಕೋರ್ಟ್ ಅಲ್ಲಿ ಈಗ ಅಲ್ಲದೆ ಈಗ ತಮಿಳ್ನಾಡಿನ ನಿವಾಸಿಗಳ ಪರವಾಗಿ ಈಗ ಹೊಸದಾಗಿ ಡೆಲ್ಲಿ ಈಗ ವಕೀಲರು ಅವರ ಮುಖಾಂತರ ಈಗ 1,000 ಪುಟಗಳಂಗೆ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ದೆಹಲಿ ವಕೀಲರು ಇಟ್ಕೊಟ್ಟವ್ರು ಯಾರು? ಇವರು ಒತ್ತುವರಿದಾರರು. ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಕೊಡ್ಬೇಕು, ಸಣ್ಣ ಪುಟ್ಟ ಲಾಯರ್ ಅಲ್ಲ. ಅಂತ ಲಾಯರ್ನ ತಮಿಳ್ನಾಡು ಪರವಾಗಿ, ತಮಿಳ್ನಾಡು ನಿವಾಸಿಗಳ ಪರವಾಗಿ 1,000 ಪುಟಗಳು ತಗೊಂಡು ಬಂದು ಆದಿತ್ಯ ಅಂತ ವಕೀಲರ ಹೆಸರು, ಅವರು ಇವತ್ತು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಉದ್ದೇಶ ಏನು? ಒತ್ತುವರಿದಾರರು ಹಿಂದೆ ಹಣ ಕೊಟ್ಟು ಆ ಲಾಯರ್ನ ಇಟ್ಕೊಟ್ಟಿದ್ದಾರೆ. ಜಿಲ್ಲಾಡಳಿತನೂ ಕೂಡ ಇನ್ವಾಲ್ವ್ ಇದ್ದಾರೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಪಕ್ಕನೆ ಕೂರ್ತಾ ಇದ್ದಾರೆ. ಒತ್ತುವರಿದಾರರು ಪ್ರಭಾವಶಾಲಿಗಳಿದ್ದಾರೆ. ಈಗ 521 ಕೋಟಿ, ಇವತ್ತು ಅದರಲ್ಲಿ 55 ಕೋಟಿ ಏನ್ ಬಂದಿದೆ, ಇಂತಲ್ಲ ಇವರು ಜಾಗ ಇದೆ ಅಂತ ಹೇಳಿ ಬರೆದು ಬಿಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್. ನಮ್ಮ ಹತ್ರ 10 ಎಕರೆ ಜಾಗ ಇದೆ. ಇವ್ ತೋರ್ಸ್ಬೇಕು. ತಹಸೀಲ್ದಾರ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, MIMS ಡೈರೆಕ್ಟರ್ ಅವ್ರು ಹೇಳಿದ್ರೆ, ನಿಮ್ದು ಒತ್ತುವರಿ ನೀವು ತೆರವುಗೊಳಿಸ್ಕೊಳ್ರಿ ಅಂತ. MIMS ಅವ್ರಿಗೆ ಸಿವಿಲ್ ಬಗ್ಗೆ ಏನು ಗೊತ್ತಾಗಲ್ಲ. ಅವ್ರ ಆಪರೇಷನ್ ಅದು ಏನೋ ಅವರು ಮೆಡಿಕಲ್ ಬಗ್ಗೆ ಅಷ್ಟು ಗೊತ್ತಿದೆ.
ಈ ಸಿವಿಲ್ ಬಗ್ಗೆ ಏನು ಗೊತ್ತಿಲ್ಲ. ಹೌದು, ಕೃಷ್ಣ ಕುಮಾರ್ ಇದ್ದಾರೆ. ಅವರು MLA ಬಕೆಟ್ ಇಟ್ಕೊಂಡು ಕೂತಿದ್ದಾರೆ. ಸರ್ ಎಲ್ಲ ಹೇಳಾಯ್ತು, ಎಲ್ಲ ಮಾಡಾಯ್ತು. ಈಗ ನಾವು ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡ್ತಾ ಇದೀವಿ. ಮಿತಿ ಮೀರಿ ಮಾಡ್ಲಿಕ್ಕೆ ಆಗಲ್ಲ. ಈ ಕಾನೂನು ವ್ಯಾಪ್ತಿಯಲ್ಲಿ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಕಡೆ ತೋರಿಸ್ತಾ ಇದ್ರೆ 5 ಎಕರೆ 20 ಗುಂಟೆ ಬಿಟ್ ಮಾಡಿ ಅಂತ ಇವೆಲ್ಲ ನಾವು. ಮತ್ತೆ ಇವ್ರು ಮಾಡ್ಲಿ, ಇವ್ರು ವೋಟರ್ ID ರೇಷನ್ ಕಾರ್ಡ್ ಚೆಕ್ ಮಾಡಿ ಇವರು ಅವರ ಸ್ವಂತ ಸ್ಥಳದ ಬಗ್ಗೆ ಇವರು ಸರಿ ಮಾಡ್ಲಿ. ಇಲ್ಲೇ ಸಿಗಾಕಳ್ತಾರೆ ಇವರು. ತೆರವು ಮಾಡ್ಲಿಕ್ಕೆ ನೀವು ಫೋರ್ಸ್ ಮಾಡಿ, ನಿಮ್ ಮುಖಾಂತರ ಫೋರ್ಸ್ ಆಗ್ಲಿ. ಅದಾದ್ರೆ 15 ಎಕರೆ ಮೇಲೆ ಸಿಗುತ್ತೆ ಜಾಗ, ಒಂದೇ ಕಡೆ. ಇವ್ರಿಗೆ ತಮಿಳ್ ಕಾನೂನು ಇದು ಬಿಟ್ಟು ಸಿಗುತ್ತೆ. ತಮಿಳ್ ಕಾನೂನು ಏನೇ ಇಲ್ಲ, ಅವರು ಇಲ್ವೇ ಇಲ್ಲ ಅಲ್ಲಿ ವಾಸ. ಈ ವಾಸ ಇರ್ತಕ್ಕಂಥವ್ರು ಯಾರ ಗುತ್ತಿಗೆ ಮಾಡೋರು, ಮೇಸ್ತ್ರಿಗಳು, ಏನು ಕಾಂಕ್ರೀಟ್ ಮಿಷಿನ್ ತಂದು ಮಡಿಕೊಂಡವ್ರಲ್ಲ ನೋಡಿ, ಕಾಂಕ್ರೀಟ್ ಮಿಷಿನ್ ಉದ್ದಕ್ಕೆ ಅವರು ವಲಸಿಗರು. ಇವ್ರಿಲ್ಲ, ಇವರೆಲ್ಲ ಬೇರೆ ಕಡೆ ಮನೆ ಮಾಡ್ಕೊಂಡು ಹೊಂಟೋಗಿದ್ದಾರೆ. ಕೆಲವರು ತಮಿಳ್ನಾಡು ವಾಪಸ್ ಹೋಗಿದ್ದಾರೆ. ಇಲ್ಲ, ಇವ್ರು ಯಾಕೆ ಸರ್ವೆಗೆ ಅವಕಾಶ ಕೊಡೋದು ಅಂದ್ರೆ ಇವತ್ತು ಡಾಕ್ಯುಮೆಂಟ್ಸ್ ಇಲ್ಲ. ಇವ್ರ ಹಿಂದೆ ಯಾರೋ ಬಿಜೆಪಿ ಮುಖಂಡ ಇದ್ದಾನೆ, ಅವ್ನ್ ಓಟ್ ಬೇಕು. MLA ಅವ್ರಿಗೂ ಓಟ್ ಬೇಕು. 1685 ಓಟ್ ಇದೆ ಅವ್ರದ್ದು, 2 ಬೂತಿಂದ. ಇಲ್ಲೇ ಬರ್ದಿಲ್ಲ, 1685 ಓಟೇನೋ ಇದೆ ಅವ್ರದ್ದು. ಅದಕ್ಕೆ ನಾನು ಈ ಟೈಮ್ನಲ್ಲಿ ಅವ್ರದ್ದು ದೂರ ಸಲ್ಲಿಕೆ ಮಾಡ್ತಾ ಇರೋ ಉದ್ದೇಶ. ಈಗ ಆ ದೃಷ್ಟಿನಲ್ಲೇ 1685 ಓಟ್ ಇದೆ. ಈಗ 300 ಓಟು ಡಿಲೀಟ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ನಾವು 1685 ಓಟು ಕೂಡ ಡಿಲೀಟ್ ಆಗ್ಬೇಕಲ್ಲಿ. ತಹಸೀಲ್ದಾರ್ ಫೋನ್ ಮಾಡ್ತಾರೆ, ನಗರಸಭೆಯವರು ಫೋನ್ ಮಾಡ್ತಾರೆ.